ಇರುವಾಗ ಪ್ರೋತ್ಸಾಹಿಸುವವರು ಆಡಳಿತ ಪಕ್ಷದಲ್ಲಿ ಇದ್ದಾಗ ಅದನ್ನು ಬೆಂಬಲಿಸುವಂಥದ್ದು ಕಷ್ಟ ಆಗುತ್ತೆ. ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಇದನ್ನು ಹೇಳಲೇಬೇಕಾಗಿದೆ. ಯಾಕಂದರೆ ಪಂಚಮಸಾಲಿಗಳ 2A ಮೀಸಲಾತಿ ಹೋರಾಟದಲ್ಲಿ ಪ್ರತಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ನಾಯಕರು ಅದರ ಬೆಂಬಲಕ್ಕೆ ನಿಂತಿದ್ರು, ವ್ಯಾಪಕವಾದಂತಹ ಬೆಂಬಲವನ್ನು ಕೊಡ್ತಾ ಬಂದಿದ್ರು. ಆದರೆ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಅದನ್ನು ಬೆಂಬಲಿಸುವುದಿರಲಿ, ಈ ರೀತಿಯಾದಂತಹ ಹೋರಾಟವನ್ನು ಸಹಿಸಿಕೊಳ್ಳುವಂಥದ್ದು ಕೂಡ ಕಷ್ಟ ಆಗತ್ತೆ. ಪಂಚಮಸಾಲಿ ಸಮುದಾಯದವರು ಮೀಸಲಾತಿಗೆ ಆಗ್ರಹಿಸಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಡೆಸೋದಕ್ಕೆ ಇವತ್ತು ಮುಂದಾಗಿದ್ರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಖಾಕಿ ಲಾಠಿ ಚಾರ್ಜ್ ಮಾಡಿರುವಂಥದ್ದು, ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಕಲ್ಲು ಚಪ್ಪಲಿ ತೂರಾಟ ತಹಬದಿಗೆ ತರೋದಕ್ಕಾಗಿ ಅಲ್ಲಿ ಲಾಠಿಗಳು ಮಾತನಾಡೋದಕ್ಕೆ ಶುರು ಮಾಡಿದ್ದಾವೆ. ಲಾಠಿಗಳು ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆಯೇ ಬೆಳಗಾವಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಪಂಚಮಸಾಲಿ ಮೀಸಲಾತಿಯ ಹೋರಾಟದ ಸ್ವರೂಪವೇ ಬದಲಾಗಿದೆ. ಶಾಂತಿಯುತ ಹೋರಾಟ ಅಶಾಂತಿಯ ತಾಣವಾಗಿ ಪರಿವರ್ತನೆಗೊಂಡಿದೆ. ನಾಯಕರುಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಾಯಕರನ್ನು ವಶಕ್ಕೆ ಪಡಿತಾ ಇರುವ ಸಂದರ್ಭದಲ್ಲಿನೇ ಪೊಲೀಸರ ವಿರುದ್ಧ ರೊಚ್ಚಿಗೆದ್ದಂತಹ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಈ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತೀವಿ ಅನ್ನುವಂತಹ ಧಾಟಿಯನ್ನು ಕೂಡ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಸುವರ್ಣಸೌಧದ ಬಳಿಯಲ್ಲಿನೇ ಹೋರಾಟವನ್ನು ನಡೆಸಲಾಗಿತ್ತು. ನಮ್ಮ ಸುವರ್ಣಸೌಧದ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಯಾವಾಗೆಲ್ಲ ಅಧಿವೇಶನ ನಡೆಯುತ್ತೋ ಅಲ್ಲಿ ಒಂದಿಲ್ಲ ಒಂದು ರೀತಿಯಾದಂತಹ ಪ್ರತಿಭಟನೆ, ಒಂದಿಲ್ಲ ಒಂದು ರೀತಿಯಾದಂತಹ ಹೋರಾಟ, ಒಂದಿಲ್ಲ ಒಂದು ರೀತಿಯಾದಂತಹ ದುರ್ಘಟನೆಯೂ ಕೂಡ, ಅವಘಡಗಳಿಗೂ ಕೂಡ ಅದು ಸಾಕ್ಷಿಯಾಗುತ್ತಾ ಬರ್ತಾ ಇರುವಂಥದ್ದು. ಅದು ಯಾವುದೇ ಸರ್ಕಾರಗಳು ಬದಲಾಗಬಹುದು, ಆದರೆ ಸುವರ್ಣಸೌಧದ ಮುಂಭಾಗದಲ್ಲಿ ರಸ್ತೆಯ ಮತ್ತೊಂದು ಭಾಗದಲ್ಲಿ ಹೋರಾಟಗಳು ಯಾವತ್ತೂ ನಿಲ್ಲೋದಿಲ್ಲ. ಯಾವಾಗೆಲ್ಲ ಅಧಿವೇಶನ ನಡೆಯುತ್ತೋ ಆವಾಗ ವಾರ್ಷಿಕ ಆಚರಣೆಯ ಸ್ವರೂಪದಲ್ಲಿ ವಾರ್ಷಿಕ ಅಧಿವೇಶನ ಅಲ್ಲಿ ನಡೆಯುತ್ತೆ, ವಾರ್ಷಿಕ ಹೋರಾಟ ಸದನದ ಹೊರಗಡೆಯೂ ಕೂಡ ನಡೆಯುತ್ತೆ. ಜನಸಾಮಾನ್ಯರು ನಾನಾ ಬೇಡಿಕೆಗಳು ಇವೆಲ್ಲವನ್ನು ಮುಂದಿಟ್ಟುಕೊಂಡು ಸುವರ್ಣಸೌಧದ ಬಳಿಯಲ್ಲಿ ಇಂಥ ದೊಡ್ಡ ದೊಡ್ಡ ಹೋರಾಟಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಇವತ್ತು ಅದೇ ಸ್ವರೂಪದಲ್ಲಿ ಪಂಚಮಸಾಲಿ ಸಮುದಾಯ ತನ್ನ ಮೀಸಲಾತಿಗಾಗಿ ಹೋರಾಟವನ್ನು ಶುರು ಮಾಡಿಕೊಂಡಿತ್ತು. ಆದರೆ ಯಾವಾಗ ಹೋರಾಟ ವಿಕೋಪಕ್ಕೆ ತಿರುಗಿತು, ಪೊಲೀಸರ ಲಾಠಿಯೂ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತು. ನೋಡಿ, ಕೆಲವರು ಆ ಗೇಟ್ಗಳನ್ನು ಹತ್ತಿ ಮುಂದಕ್ಕೆ ನುಗ್ಗೋದಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಸ್ವಾಮೀಜಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದರೆ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಸಂಘಟಿತವಾಗ್ತಾ ಬಂದಿರುವಂಥದ್ದು. ಈಗ 2A ಮೀಸಲಾತಿ ನಮಗೆ ಬೇಕು ಅಂತ ಹೇಳಿದ ತಕ್ಷಣ ಯಾರದೂ ತಲೆಯ ಬುರುಡೆ ಒಡೆದು ಅದರಿಂದ ರಕ್ತ ಸುರಿಯೋದ್ರಿಂದಾಗಿ 2A ಮೀಸಲಾತಿ ಸಿಗೋದಿಲ್ಲ. ಹೋರಾಟಗಳು ಶಾಂತಿಯುತವಾಗಿ ಇರಬೇಕಾಗಿತ್ತು. ಆದರೆ ಹೋರಾಟ ಇವತ್ತು ವಿಕೋಪಕ್ಕೆ ತಿರುಗಿತು. ಇದರ ಪರಿಣಾಮವಾಗಿ ವಿಕೋಪಕ್ಕೆ ತಿರುಗಿದ ಹೋರಾಟದ ಪರಿಣಾಮವಾಗಿ ಲಾಠಿಗಳು ಕೂಡ ಮಾತಾಡಿದ್ವು. ಒಬ್ಬ ವ್ಯಕ್ತಿ ತೀವ್ರ ಅಸ್ವಸ್ಥರಾದಂತೆ ಕಂಡು ಬಂದಿದ್ರು. ಇವರು ಕೂಡ ಅಲ್ಲಿ ಆ ಗೇಟನ್ನು ಹತ್ತಿ ಹೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಂಥ ವ್ಯಕ್ತಿ, ಆದರೆ ನಂತರ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಸ್ಥಳದಲ್ಲಿ ಇದ್ದಂಥವರು ಆರೈಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೋಡಿ ಯಾವ ಸ್ವರೂಪದಲ್ಲಿ ಇವರು ಆ ಗೇಟನ್ನು ಹತ್ತುತ್ತಾ ಇದ್ರು ಅನ್ನೋದು ಕೂಡ ಗೋಚರ ಆಗುತ್ತೆ. ಈ ರೀತಿಯಾಗಿ ಗೇಟ್ ಹತ್ತೋದಕ್ಕೆ ಹೋದಂಥವರು ನಂತರ ಅಲ್ಲೇ ಕುಸಿದು ಬಿದ್ದಿದ್ದಾರೆ, ಸುಸ್ತಾಗಿ ಬಿದ್ದಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಸುವರ್ಣಸೌಧದ ಬಳಿಯಲ್ಲಿ ಕಂಡು ಬಂದಿರುವಂತಹ ಪರಿಸ್ಥಿತಿ. ಯಾವ ಸ್ವರೂಪದಲ್ಲಿ ಹೋರಾಟ ನಡೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿಯನ್ನು ಹೇಳ್ತಾ ಇರುವಂಥದ್ದು. ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಶಾಸಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊದಲಿಗೆ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರನ್ನು ವಶಕ್ಕೆ ಪಡಿಸಿಕೊಳ್ಳಲಾಯಿತು. ನಂತರ ಯತ್ನಾಳರನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಹಾಗೆಯೇ ಈ ಹೋರಾಟದ ಮುಂಚೂಣಿಯಲ್ಲಿದ್ದ ಸ್ವಾಮೀಜಿಯವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮೂಲಕ ಈ ಪ್ರತಿಭಟನೆಯನ್ನ ನಡೆಸುವಂತಹ ವ್ಯಕ್ತಿಗಳು ಕೂಡ ಮಾತುಕತೆಗೆ ಬರಲಿಲ್ಲ ಅನ್ನುವಂಥದ್ದು CM ಸಿದ್ದರಾಮಯ್ಯನವರ ನಿಲುವಾಗಿದೆ. ಮಾತುಕತೆಗೆ ಅವರು ಆಹ್ವಾನಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತುಕತೆಗೆ ಒಂದು 10 ಜನ ಬನ್ನಿ ಅಂತೇಳಿ ಕರೆದ್ರೆ ಇಲ್ಲ, ನಾವು ಹಾಗೆಲ್ಲ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಒಂದಿಷ್ಟು ಮಿಸ್ಕಮ್ಯುನಿಕೇಷನ್ ಕೂಡ ಆದಂತೆ ಕಂಡು ಬರ್ತಾ ಇದೆ. ಅಥವಾ ಈ ಹೋರಾಟವನ್ನು ಇದೇ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಿರ್ಧರಿಸಿದಂತಹ ವ್ಯಕ್ತಿಗಳು ಕೂಡ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂತೆ ಮಾಡಿದ್ದಾರೆ. ಸದ್ಯಕ್ಕೆ ಜನ ಆಳಿಗೊಂದು ಮಾತು ಅನ್ನುವಂಥ ರೀತಿಯಲ್ಲಿ ಅಲ್ಲಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಬೆಳಗಾವಿಯ ಸುವರ್ಣಸೌಧದ ಬಳಿಯಲ್ಲಿ ತೀವ್ರಗೊಂಡಿರುವಂತಹ ಪ್ರತಿಭಟನೆ, ತೀವ್ರಗೊಂಡಿರುವಂತಹ ಹೋರಾಟ ಇದೆ.
ಪಂಚಮಸಾಲಿ ಸಮುದಾಯಕ್ಕೆ ಹಿಂದುಳಿದ ವರ್ಗಗಳಿಗೆ ಸೇರಿರುವಂತಹ 2A ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಬೇಡಿಕೆ ರಾಜ್ಯ ಮಟ್ಟದಲ್ಲಿ ಇದ್ರೆ ಜೊತೆಗೇನೆ ಸೆಂಟ್ರಲ್ OBC ಪಟ್ಟಿಗೂ ಕೂಡ ಕೇಂದ್ರದ OBC ಪಟ್ಟಿಗೂ ಕೂಡ ಪಂಚಮಸಾಲಿ ಸಮುದಾಯವನ್ನು ಸೇರಿಸಬೇಕು ಅಥವಾ ಹೋಲ್ ವೀರಶೈವ ಲಿಂಗಾಯತ ಸಮುದಾಯವನ್ನು ಸೇರಿಸಬೇಕು ಅನ್ನುವಂಥದ್ದು ಇಲ್ಲಿ ಇರುವಂತಹ ಬಹಳ ಮುಖ್ಯವಾದಂತಹ ಬೇಡಿಕೆ. ರಾಜ್ಯದಲ್ಲಿ OBCಯಲ್ಲಿ ಇದ್ದರೂ ಕೂಡ ಲಿಂಗಾಯತ ಸಮುದಾಯ ರಾಜ್ಯ ಜೊತೆಗೆ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸೌಲಭ್ಯ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೇಂದ್ರದ ಪಟ್ಟಿಯನ್ನು ಕೂಡ OBC ವ್ಯಾಪ್ತಿಗೆ ಸೇರಿಸಬೇಕು ಅನ್ನುವಂತಹ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ನಡೆಸಲಾಗ್ತಾ ಇತ್ತು. ಜೊತೆಗೆ ರಾಜ್ಯದಲ್ಲಿ ಕೇವಲ ಇದು ಹಿಂದುಳಿದ ವರ್ಗ ಅನ್ನುವಂತಹ ಕ್ಯಾಟಗರಿ ಸಾಲದು, ಬದಲಿಗೆ 2A ಮೀಸಲಾತಿ ಕೊಡಬೇಕು ಅಂತೇಳಿ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕೊಡಬೇಕು, ಅತಿ ಹಿಂದುಳಿದ ವರ್ಗದ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಪಂಚಮಸಾಲಿ ಸಮುದಾಯ ಇಟ್ಟುಕೊಂಡಿದೆ. ವಿಶೇಷವಾಗಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ 2A ಮೀಸಲಾತಿಯನ್ನು ಕೊಡಬೇಕು, ನಮಗೆ 3B ಅಲ್ಲ ಅನ್ನುವಂಥದ್ದು ಇಲ್ಲಿ ಪಂಚಮಸಾಲಿ ಸಮುದಾಯ ಹೇಳಿಕೊಂಡು ಬರ್ತಾ ಇರುವಂತಹ ವಾದ, ಮುಂದಿಡ್ತಿರುವಂತಹ ವಾದ. ಇದರ ಪರಿಣಾಮವಾಗಿ ಇವತ್ತು ಹೋರಾಟ ನಡೆದಿದೆ, ತೀವ್ರ ಸ್ವರೂಪದಲ್ಲಿ ಹೋರಾಟ ನಡೆದಿದೆ. ಈ ಹಿಂದೆಯೂ ಕೂಡ ಹೋರಾಟಗಳು ನಡೆದಿದ್ವು, ಆದರೆ ಆ ಹೋರಾಟಗಳು BJP ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಹೋರಾಟಗಳ ಸಂದರ್ಭದಲ್ಲಿ ಅದನ್ನು ಸರ್ಕಾರಗಳು ನಾನಾ ಸ್ವರೂಪಗಳಲ್ಲಿ ಹ್ಯಾಂಡಲ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವು. ಆದರೆ ಇವತ್ತು ಹೋರಾಟ ತೀವ್ರ ಸ್ವರೂಪಕ್ಕೆ ತಿರುಗಿರುವಂಥದ್ದು. ಬೆಳಗಾವಿಯ ಸುವರ್ಣಸೌಧದ ಬಳಿಯಲ್ಲಿನೇ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಇವತ್ತು ನಡೆದಂತಹ ಹೋರಾಟದ ನಡುವೆ ನಡೆದಿರುವಂತಹ ಲಾಠಿ ಚಾರ್ಜ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹಾಗೆಯೇ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳರು ಮಾತನಾಡಿದ್ದಾರೆ, ತೋರಿಸ್ತೀನಿ. ದುಷ್ಕೃತ್ಯ ಮಾಡಿದ ಸರ್ಕಾರ ಗುಂಡಾಗಿರಿ ಮಾಡಿದೆ. 15 ವರ್ಷಗಳಿಂದ ಹೋರಾಟ, 15 ದಿನಗಳಿಂದ ಈ ಹೋರಾಟವನ್ನು ಹತ್ತಿಕ್ಕಬೇಕು, ಹೋರಾಟವನ್ನು ಕಡೆಗಣಿಸಬೇಕು ಅಂತೇಳಿ ಇಂಥ ನೀಚ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತದೆ. ಆದರೂ ನಮ್ಮ ಜನ ಶಾಂತಿ ಮೂಲಕವಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ರಾಜ್ಯದ ವಿವಿಧ ಮೂಲಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಬಂದು ಸರ್ಕಾರಕ್ಕೆ ನ್ಯಾಯವನ್ನು ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತಹ, ಗುಂಡಾಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕದ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ, ಇವತ್ತಿನವರೆಗೂ ನಮ್ಮ ಮೀಸಲಾತಿ ಹೋರಾಟಕ್ಕೆ ಇಂತಹ ಒಂದು ಕೆಟ್ಟ ಕೆಲಸವನ್ನು ಸರ್ಕಾರ ಮಾಡಿದ್ದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಲಿಂಗಾಯತರ ಹೋರಾಟ ದೀಶಕ್ತಿಯನ್ನು ಹತ್ತಿಕ್ಕಬೇಕಂತೇಳಿ ಲಿಂಗಾಯತರ ಒಗ್ಗಟ್ಟಿನ ಮುರಳಿಗೋಸ್ಕರವಾಗಿ ಇವತ್ತಿನ ಕೆಳಮಟ್ಟಕ್ಕೆ ಇರತಕ್ಕಂಥ ಖಂಡನೀಯ. ಇವತ್ತಿನವರೆಗೂ ಸ್ವತಂತ್ರ ಬಂದಾಗಿಂದನು ಯಾವುದೇ ಲಿಂಗಾಯತ ಹೋರಾಟಕ್ಕೆ ಯಾವುದೇ ಸರ್ಕಾರಗಳು ಮೈ ಮುಟ್ಟುವಂತ ಕೆಲಸ ಮಾಡಿದ್ದಿಲ್ಲ. ಇವತ್ತು ಮೈ ಮುಟ್ಟುವಂತ ಕೆಲಸ ಮಾಡಿದೆ, ಲಾಠಿ ಚಾರ್ಜ್ ಮಾಡೋ ಕೆಲಸ ಮಾಡಿದೆ. ಯಾರದ ಮಾತನ್ನು ಕೇಳಿ, ಯಾರ ದುಷ್ಕೃತ್ಯದ ಮಾತನ್ನು ಕೇಳಿ ಇವತ್ತು ಅನ್ಯಾಯ ಮಾಡಿದೆ. ಇದನ್ನು ಖಂಡಿತ ನಾವು ಖಂಡಿಸ್ತೇವೆ. ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದೆಯಲ್ಲ, ಅದಕ್ಕೇನಾದ್ರೂ ನೀವೇನಾದ್ರೂ ಖಂಡಿಸ್ತವಂತ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ, ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡದೆ ಹೋದ್ರೆ ಮತ್ತೊಂದು ದೊಡ್ಡ ಕ್ರಾಂತಿ ಮಾಡೋದು ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ಏನ್ ಬೇಕಾದ್ರಾಗ್ಲಿ ಮುಖ್ಯಮಂತ್ರಿ ಬಂದು ಸ್ಪಷ್ಟೀಕರಣ ಕೊಡಿ, ಇಲ್ಲೇ ಕೊಡ್ತೇವೆ. ಮುಖ್ಯಮಂತ್ರಿಗಳು ಮಾತುಕತೆ ಎಲ್ಲಿ ಕರೆದಾರೆ, ನಾವೇ ಮುಖ್ಯಮಂತ್ರಿ ಬಳಿಗೆ ಹೋಗುವಂತ ಅಂತವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡೋದಪ್ಪ. ಸ್ವಾಮೀಜಿಗೆ ಮಾತಾಡ್ಲಿಕ್ಕೆ ಆ ಕಾಲಿನ ತುಳಿಸಲ್ಲ ಹೇಳ್ತಾನ್ರಿ. ಅವನ ಬಗ್ಗೆ ಯಾರು ಇವತ್ತು ಅವನ ಸಮಾಜದಿಂದ ನಾವೆಲ್ಲರೂ ಅವನ ಗೌರವ ಕೊಡೋದು ಇಲ್ಲೇ ಇಲ್ಲ. ಹಾಕಿದೀವಲ್ಲ, ಈಗ ಮುತ್ತಿಗೆನೇ ಹಾಕಿದೀವಿ, ಹೊರಗಿನವ್ರು ಒಳಗೆ ಬರ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ, ಎಲ್ಲ ರಸ್ತೆ ಮೇಲೆ ಕೂತಿದ್ದೀವಿ. ಒಳಗಿನವ್ರ ಶಾಸಕರು ಹೊರಗೆ ಬರ್ತಾ ಇಲ್ಲ. ಇದೇ ಮುತ್ತಿಗೆ, ಇದನ್ನ ಬಿಟ್ಟೇನಿದೆ ಮತ್ತೆ. ಹೀಗೆ ನಮ್ಮ ಮುತ್ತಿಗೆ ಆಗಿದೆ, ಮುತ್ತಿಗೆಯನ್ನು ಹಾಕಿದ್ದೀವಿ, ಯಾರು ಒಳಗಿರುವಂಥವ್ರು ಹೊರಗಡೆ ಬರ್ತಾ ಇಲ್ಲ, ಇದು ಖಂಡನೀಯ ಅನ್ನುವಂತಹ ಮಾತುಗಳನ್ನು ನಾಯಕರುಗಳಾಗಿರುವಂಥವ್ರು ಹೇಳ್ತಿದ್ದಾರೆ. ಹಾಗೆಯೇ ಸ್ವಾಮೀಜಿಯವರು ಕೂಡ ಇದೇ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಈ ಪಂಚಮಸಾಲಿ ಫೈಟ್ ಯಾಕೆ ನಡೀತಾ ಇರುವಂಥದ್ದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿತ್ತು. ಬಹಳ ಮುಖ್ಯವಾಗಿ ಪಂಚಮಸಾಲಿ ಫೈಟ್ ಯಾವ ಕಾರಣಕ್ಕಾಗಿ ಶುರುವಾಯಿತು ಅನ್ನೋದನ್ನು ನೋಡ್ತಾ ಹೋದರೆ, ಪಂಚಮಸಾಲಿ ಲಿಂಗಾಯತರು ಮೀಸಲಾತಿಗಾಗಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ 2A ಮೀಸಲಾತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಾಮೀಜಿಯವರು ಒಂದು ಮಾತನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಪದವನ್ನು ಬಳಕೆ ಮಾಡಿದ್ರು, ಲಿಂಗಾಯತರ ಒಗ್ಗಟ್ಟನ್ನು ಮುರಿಯುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಪಂಚಮಸಾಲಿ ಲಿಂಗಾಯತರ ಮೀಸಲಾತಿಯ ಹೋರಾಟ ಇದು ಲಿಂಗಾಯತರ ಒಗ್ಗಟ್ಟಿನ ಮಂತ್ರದ ಭಾಗವಾಗಿನೋ ಅಥವಾ ಪಂಚಮಸಾಲಿ ಲಿಂಗಾಯತರನ್ನ ಲಿಂಗಾಯತ ಸಮುದಾಯದಿಂದ ಹೊರಗಡೆ ಇಡುವಂತಹ ಪ್ರಯತ್ನನೋ ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಕೂಡ ಹೇಳಬೇಕಾಗುತ್ತೆ. ಪ್ರತಿಭಟನೆಯ ವೇಳೆ ಟ್ರ್ಯಾಕ್ಟರ್ ಮೂಲಕ ಮುತ್ತಿಗೆಗೆ ಪ್ರಯತ್ನವನ್ನ ಮಾಡಿದ್ದಾರೆ, ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು, ಬ್ಯಾರಿಕೇಡ್ ಹಾಕಿ ತಡೆಯುವಂತಹ ಯತ್ನವನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಪೊಲೀಸರ ಕ್ರಮವನ್ನು ವಿರೋಧಿಸಿ ಕಲ್ಲು ಹಾಗೂ ಚಪ್ಪಲಿ ತೂರಿದ್ದಾರೆ ಜನ. ಹೋರಾಟಕ್ಕೆ ಬಂದಂತಹವರಲ್ಲೂ ಕೂಡ ಒಂದಷ್ಟು ಮಂದಿ ಕಲ್ಲು ತೂರಾಡಿದ್ದಾರೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ.
ಈ ಮೂಲಕ ಲಾಠಿ ಚಾರ್ಜ್ ನಡೆಸಿ ನಂತರ ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ. ಖಾಕಿ ಅಂತದೊಂದು ಪ್ರಯತ್ನವನ್ನ ಮಾಡಿರುವಂತದ್ದು, ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ ಲಾಠಿ ಚಾರ್ಜ್ ಮೂಲಕ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತೋ ಆವಾಗ ಲಾಠಿ ಚಾರ್ಜ್ ಮಾಡಿದ್ರು. ಆದರೆ ಲಾಠಿ ಚಾರ್ಜ್ ಮೂಲಕವಾಗಿ ಶಾಂತಿಯನ್ನು ನೆಲೆಸುವಂತೆ ಮಾಡಿಸ್ತೀವಿ ಅಂತೇಳಿ ಅಂದ್ಕೊಂಡ್ರೆ ಅದು ಪೊಲೀಸರ ಮತ್ತೊಂದು ವಿಫಲ ಯತ್ನದ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಯಾರು ಕೂಡ 4 ಏಟು ಬಿದ್ದ ತಕ್ಷಣ ಅವರ ಹೋರಾಟವನ್ನು ಕೈ ಬಿಟ್ಟುಕೊಂಡು ಮನೆಗೆ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವಂಥದ್ದಕ್ಕೆ ಏನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಅಂತ ಹೇಳ್ತೀವಲ್ಲ, ಆ ರೀತಿಯ ತುಪ್ಪ ಸುರಿಯುವಂತಹ ಕೆಲಸ ಪೊಲೀಸರ ಲಾಠಿ ಚಾರ್ಜ್ನಿಂದಲೂ ಕೂಡ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪಂಚಮಸಾಲಿ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೀಸಲಾತಿ ಪ್ರತಿಭಟನೆಯ ಫೈಟ್ ಇದು. ಬಹಳ ಮುಖ್ಯವಾಗಿ ಮೀಸಲಾತಿಗಾಗಿ ಇವರು ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕರೆಯನ್ನು ಕೊಟ್ಟಿದ್ರು. 1000ಕ್ಕೂ ಹೆಚ್ಚು 5,000ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ತರೋದಾಗಿ ಹೇಳಿದರು. ಆದರೆ ಅದಕ್ಕೆ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ನಿಷೇಧವನ್ನ ಜಿಲ್ಲಾಧಿಕಾರಿ ಅವರು ಹೇಳಿದರು. ಸರ್ಕಾರ ನಿಷೇಧವನ್ನು ಹೀರಿತು, ಅದಕ್ಕೆ ಅವಕಾಶವನ್ನು ಕಲ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಹಾಗೂ DC ಆದೇಶದ ಬಳಿಕ ಸರ್ಕಾರದ ವಿರುದ್ಧ ನಾಯಕರು ಕಿಡಿಕಾರಿದ್ರು, ಪಂಚಮಸಾಲಿ ಸಮುದಾಯದ ನಾಯಕರುಗಳು ಕೂಡ ಕಿಡಿಕಾರಿದ್ರು. ಆದರೆ ಹೋರಾಟಕ್ಕೆ ಅವಕಾಶವನ್ನು ನಂತರ ಮಾಡಿಕೊಡಲಾಯಿತು. ಅಂತಿಮವಾಗಿ ಪಂಚಮಸಾಲಿ ಹೋರಾಟಕ್ಕೆ ಸರ್ಕಾರ ಸಮ್ಮತಿಯನ್ನು ಕೊಡ್ತು. ಆದರೆ ಟ್ರ್ಯಾಕ್ಟರ್ ರ್ಯಾಲಿ ಎಲ್ಲ ಕೇವಲ ಶಾಂತಿಯುತವಾದಂತಹ ಪ್ರತಿಭಟನೆ ನಡೆಸಬೇಕು ಅನ್ನುವಂತಹ ಕರೆಯನ್ನು ಕೊಡಲಾಗಿತ್ತು. ಹೋರಾಟದ ವೇಳೆ ಸರ್ಕಾರದ ಮಾತುಕತೆಗೆ ಬರಲಿಲ್ಲ, ಸರ್ಕಾರ ನಮ್ಮ ಕಡೆಗೆ ಬರಲಿಲ್ಲ, ಮಾತುಕತೆಗೆ ಬರಲಿಲ್ಲ ಅನ್ನುವಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇದರ ಪರಿಣಾಮವಾಗಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಈ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಶಾಸಕರು, ಸಚಿವರು, ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಮಾತುಕತೆಗೆ ಆಹ್ವಾನ ಮಾಡಿದ್ದೆವು ಆದರೆ ಬಂದಿಲ್ಲ ಅನ್ನುವಂಥ ಮಾತನ್ನ ವಿಜಯಾನಂದ ಕಾಶಪ್ಪನವರವರು ಹೇಳ್ಕೊಂಡಿದ್ದಾರೆ. ನಾವು ಮಾತುಕತೆ ಕರೆದಿದ್ವಿ ಆದರೆ ಬಂದಿಲ್ಲ ಅಂತೇಳಿ. ಮಾತುಕತೆಗೆ ಬಂದಿಲ್ಲ ಅಂತ ಹೇಳ್ಕೊಂಡು ಬೆಂಗಳೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೊರಟಿದ್ದಾರೆ. ಬೆಳಗಾವಿಯಿಂದ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ. ಕೃಷ್ಣ ಅವರು ನಿಧನರಾಗಿರುವ ಕಾರಣಕ್ಕಾಗಿ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ. ಇನ್ನು ಲಾಠಿ ಚಾರ್ಜ್ ಬಗ್ಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೀಡಿಲ್ಲ. ಆದರೆ ಇವೆಲ್ಲವೂ ಕೂಡ ಕಾನೂನು ಸುವ್ಯವಸ್ಥೆಯ ಕಾರಣಕ್ಕಾಗಿ ಲಾಠಿ ಚಾರ್ಜ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥ ಸಮರ್ಥನೆ ಸರ್ಕಾರದ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅವರು ಬರಕ್ಕೆ ಹೇಳಿದ್ರು, ಬರಲಿಲ್ಲ. ಬರ್ರಿ, ನಾವು 10 ಜನ ಬರ್ರಿ ಮಾತಾಡೋಣ ಅಂತಂದೆ, ಬರಲಿ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾರೆ. ಈಗ ಸಿಎಂ ಸಾಹೇಬರು ಹೇಳಿದ್ರು ಒಂದು 10 ಜನರನ್ನ ಕರ್ಕೊಂಡು ಬನ್ನಿ, ಯಾಕಂದ್ರೆ ಸಾವಿರಾರು ಗಂಟಲೆ ಜನ ಇದ್ದಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಒಂದು 10 ಜನನ್ನ ಕರ್ಕೊಂಡು ಬಂದು ಸಿಎಂ ಅವರಿಗೆ ಭೇಟಿ ಮಾಡಿಸುವಂತ ಇದನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡಿ, 4-5 ವರ್ಷದಿಂದ ಪ್ರತಿಭಟನೆ ನಡೀತಾ ಇದೆ ಸಮಾಜಕ್ಕೆ ಒಂದು ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ. ನಮ್ಗೆ ಭರವಸೆ ಇದೆ, ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಕಿತ್ತುವಂತ ಪ್ರಶ್ನೆ ಇಲ್ಲ. ಕಿತ್ತುವಂತ ಪ್ರಶ್ನೆ ಆಗಿದ್ರೆ ಇವತ್ತು ಯಾಕೆ ಅಲ್ಲಿ ಹೋರಾಟ ನಡೀತಾ ಇತ್ತು? ನಿನ್ನೆ ಸರ್ಕಾರ ಒಪ್ಪಿಗೆ ಕೊಟ್ಟು ಅವ್ರಿಗೆ ಪ್ರತಿಭಟನೆ ಮಾಡುವಂತ ಕೊಟ್ಟಿದ್ದಾರಲ್ಲ. ಇವತ್ತು ಸರ್ಕಾರದ ಪ್ರತಿನಿಧಿಗಳು ಹೋದ್ರು ಕೂಡ ಅವ್ರಿಗೆ ವೇದಿಕೆ ಬಿಟ್ಟು ಇಳಿಸ್ತಾರೆ. ನೋಡಿ ಹತ್ತಿಕ್ಕುವಂತದ್ದಲ್ಲ, ಎಲ್ಲಾ ರೀತಿ ಸರ್ಕಾರ ಆದ್ಮೇಲೆ ಎಲ್ಲಾ ರೀತಿ ನೋಡ್ಬೇಕಾಗತ್ತೆ. ಇದೇ ವಿಜಯಾನಂದ ಕಾಶಪ್ಪನವರು ಭಾರತೀಯ ಜನತಾ ಪಕ್ಷದವರು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಂಥ ಸ್ಥಾನದಲ್ಲಿ ಏನೇನು ಮಾತನಾಡಿದ್ರು ಅನ್ನೋದನ್ನ ರಿವೈಂಡ್ ಮಾಡ್ಕೊಂಡು ನೋಡಿಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ಕಾರಗಳು ಮೀಸಲಾತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೇ ವಿಜಯಾನಂದ ಕಾಶಪ್ಪನವರವರು ಇದೇ ಪಂಚಮಸಾಲಿ 2A ಮೀಸಲಾತಿಯ ಹೋರಾಟದ ಪಾದಯಾತ್ರೆ ಸಂದರ್ಭದಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ನಡೆದಿರುವಂತಹ ಪಾದಯಾತ್ರೆ ಸಂದರ್ಭದಲ್ಲಿ ಆಡಿರುವಂತಹ ಮಾತು, ಬಳಸಿರುವ ಪದಗಳು, ಹೇಳಿರುವಂತಹ ಉದ್ದುದ್ದವಾಗಿ ಬಿಗಿದಿರುವಂತಹ ಭಾಷಣಗಳು, ಇವೆಲ್ಲವನ್ನು ಕೂಡ ಅವರು ರಿವೈಂಡ್ ಮಾಡ್ಕೊಂಡು ನೋಡಿದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸರ್ಕಾರ ಏನು ಮಾಡುತ್ತೆ, ಏನು ಮಾಡ್ಬೋದು, ಏನು ಮಾಡಬೇಕಿದೆ ಅನ್ನೋಂಥ ವಿಚಾರದಲ್ಲಿ ಅವರ ನಿಲುವುಗಳು ಅವತ್ತೇನಿತ್ತು, ಇವತ್ತು ಹೇಗೆ ಬದಲಾಗಿದೆ. ಇಲ್ಲಿ 2-3 ವಿಚಾರಗಳಿದ್ದಾವೆ. ಒಂದು, ಪಂಚಮಸಾಲಿ ಸಮುದಾಯ ಈ ಹೋರಾಟವನ್ನು ಮಾಡ್ತಾ ಇದ್ದ ತಕ್ಷಣ ಏಕಾಏಕಿ ಡೆಡ್ಲೈನ್ ಕೊಟ್ಟ ತಕ್ಷಣವೇ ಮೀಸಲಾತಿಯನ್ನು ಅದರ ಬದಲು ಮಾಡ್ತಾ ಹೋದರೆ ಇಡೀ ಮೀಸಲಾತಿಯ ಪ್ರಕ್ರಿಯೆನೇ ಮೇಲೆ ಕೆಳಗೆ ಆಗುವಂತಹ ಚಾನ್ಸಸ್ ಇದೆ.
ಬಲಾಢ್ಯ ಸಮುದಾಯಗಳು, ದೊಡ್ಡ ದೊಡ್ಡ ಸಮುದಾಯಗಳು, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಸಮುದಾಯಗಳು ತಮ್ಮ ಹಕ್ಕುಗಳಿಗಾಗಿ ದೊಡ್ಡ ಧ್ವನಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿ ದೊಡ್ಡ ಧ್ವನಿಯಲ್ಲಿ ಸರ್ಕಾರವನ್ನು ಆಗ್ರಹಿಸುವಂಥದ್ದು ಸುಲಭ. ಆದರೆ ಸಣ್ಣ ಸಮುದಾಯಗಳ ಹಕ್ಕುಗಳನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕಾಗಿರುವಂಥದ್ದು ಆಯಾ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಆಗಿರುತ್ತೆ, ಆಡಳಿತ ನಡೆಸುವಂಥವ್ರ ಜವಾಬ್ದಾರಿ ಆಗುತ್ತೆ. ಯಾಕೆಂದರೆ ಸಣ್ಣ ಸಮುದಾಯದವರಿಗೆ ದೊಡ್ಡ ಶಕ್ತಿಯ ಪ್ರದರ್ಶನ ಮಾಡೋದಕ್ಕೆ ಆಗೋದಿಲ್ಲ. ದೊಡ್ಡ ಸಮುದಾಯಗಳು ದೊಡ್ಡ ಶಕ್ತಿ ಪ್ರದರ್ಶನವನ್ನು ಮಾಡಬಹುದು. ಇಲ್ಲಿ ಈ ವಿಚಾರದಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು, ಕೇಂದ್ರದ OBC ಪಟ್ಟಿಗೆ ಸೇರಿಸೋದಕ್ಕೆ ಶಿಫಾರಸು ಮಾಡುವಂಥದ್ದು, ಈ ರೀತಿಯಾದಂತಹ ಕೆಲಸಗಳಲ್ಲಿ ಸರ್ಕಾರವೂ ಕೂಡ ಅಷ್ಟೇ, ಸಿದ್ದರಾಮಯ್ಯನವರ ಸರ್ಕಾರವೂ ಕೂಡ ಅಷ್ಟೇ, ಇದನ್ನು ಒಂದು ರೀತಿಯಾದಂತಹ ದಾಳವಾಗಿ ಹಿಂದೆ ಬಳಕೆ ಮಾಡ್ಕೊಂಡಿತ್ತು. ಈಗ ಅವರು ಅದನ್ನು ನಿಭಾಯಿಸಬೇಕಾಗತ್ತೆ. ಈಗ ಈ ಸವಾಲನ್ನು ಎದುರಿಸಬೇಕಾಗತ್ತೆ. ಇದನ್ನು ಲಾಠಿ ಚಾರ್ಜ್ ಮೂಲಕವಾಗಿ ಬಗೆಹರಿಸುವಂಥ ಸಮಸ್ಯೆ ಖಂಡಿತವಾಗಿಯೂ ಇದಲ್ಲ. ಇದು ಮನವರಿಕೆಯ ವಿಚಾರ, ಇದು ಅಧ್ಯಯನದ ವಿಚಾರ, ಇದು ಹೇಗೆ ಮೀಸಲಾತಿಯನ್ನು ಕೊಡಬಹುದು ಅಥವಾ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರ. 2A ಮೀಸಲಾತಿಯನ್ನು ಪಂಚಮಸಾಲಿ ಸಮುದಾಯಕ್ಕೆ ಕೊಟ್ಟರು ಅಂತೇಳಿ ಆದರೆ ಆಗ ಜನಸಂಖ್ಯೆ ಆಧಾರಿತವಾಗಿ ನೋಡುತ್ತಾ ಹೋದಾಗ ಆ 2A ಮೀಸಲಾತಿಯ ಕೆಟಗರಿಯಲ್ಲಿ ಬರುವಂಥ ಅನೇಕ ಸಣ್ಣ ಸಣ್ಣ ಸಮುದಾಯಗಳಿದಾವಲ್ಲ, ಅವರಿಗೆ ಆಗಬಹುದಾಗಿರುವಂತಹ ಆತಂಕ ಇದೆಯಲ್ಲ, ಅವರಿಗೆ ಬೀಳಬಹುದಾಗಿರುವಂತಹ ಕೊಡೆತ ಇದೆಯಲ್ಲ, ಅದನ್ನೂ ಕೂಡ ಸರ್ಕಾರ ಪರಿಶೀಲಿಸಬೇಕಾಗುತ್ತೆ. ಇಲ್ಲದೆ ಹೋದರೆ ಇವರಿಗೆ ಕೊಟ್ಟರು ಅಂತ ಹೇಳಿದರೆ ಬೇರೆಯವರು ಮತ್ತೆ ಹೋರಾಟವನ್ನು ಮಾಡ್ತಾರೆ. ಎಲ್ಲಿಗೆ ಮುಗಿಯುತ್ತೆ ಇದು, ಎಲ್ಲಿಗೆ ಹೋಗಲಿಲ್ಲತ್ತೆ ಇದು ಅನ್ನೋದನ್ನು ಕೂಡ ನೋಡಿ. ಬೆಂಗಳೂರು ಅಭಿವೃದ್ಧಿಯ ಕನಸುಗಾರ, ಹಲವು ಪ್ರಥಮಗಳಿಗೆ ಸಾಕ್ಷಿಯಾದ SM ಕೃಷ್ಣ, ಹಳ್ಳಿಗಳ ಬೆಳವಣಿಗೆಗೆ ಭಾಷ್ಯ ಬರೆದ ಜೆಂಟಲ್ಮನ್ ಪೊಲಿಟಿಷಿಯನ್. ಇದುವೇ ಚದುರಂಗದ 2ನೇ ಸ್ಟೋರಿ, ಸಾಟಿ ಇಲ್ಲದ ಕೃಷ್ಣ. ಬೆಂಗಳೂರಿನಲ್ಲಿ ತಲೆ ಎತ್ತಿ ನಿಂತಿರುವಂತಹ ದೊಡ್ಡ ದೊಡ್ಡ IT ಪಾರ್ಕ್ಗಳಿರ್ಬೋದು, ಅದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ದೇಶ ವಿದೇಶಗಳ ಉದ್ಯೋಗಿಗಳಿರ್ಬೋದು, ರಾಜ್ಯದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರುವಂತಹ ಕನ್ನಡಿಗ ಯುವಕ ಯುವತಿಯರಿರ್ಬೋದು, ಇವರೆಲ್ಲರ ಇವತ್ತಿನ ಉದ್ಯೋಗದ ಹಿಂದೆ ಈ ಒಬ್ಬ ವ್ಯಕ್ತಿಯ ಕನಸು ಇದ್ದೇ ಇತ್ತು. ಈ ವ್ಯಕ್ತಿಯ ಆಡಳಿತ ಬಹಳ ದೊಡ್ಡ ಕೆಲಸ ಮಾಡಿತ್ತು, ಅದು SM ಕೃಷ್ಣ. ಯಾಕಂದ್ರೆ ರಾಜ್ಯ ಕಂಡ ಮುತ್ಸದ್ದಿ ರಾಜಕಾರಣಿ SM ಕೃಷ್ಣ ಅವರು ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ SM ಕೃಷ್ಣ ವಿಧಿವಶರಾಗಿದ್ದಾರೆ. 92 ವರ್ಷ ವಯಸ್ಸಾಗಿತ್ತು. ಇತಿಹಾಸದ ಪುಟವನ್ನು ಸೇರಿದ್ದಾರೆ. ಅಭಿವೃದ್ಧಿಯ ಹರಿಕಾರ SM ಕೃಷ್ಣ. SM ಕೃಷ್ಣ ಅವರನ್ನ ಅಭಿವೃದ್ಧಿಯ ಹರಿಕಾರ ಅಂತ ಕರಿಬಹುದು. SM ಕೃಷ್ಣ ಅವರನ್ನ ಒಬ್ಬ ಒಳ್ಳೆಯ ಆಡಳಿತಗಾರ ಅಂತ ಕರಿಬಹುದು. ಓರ್ವ ದೂರದೃಷ್ಟಿಯ ನಾಯಕ ಅಂತ ಕರಿಬಹುದು. ಅವರು ಅವತ್ತು ಬೆಂಗಳೂರಿನಲ್ಲಿ ಬಿತ್ತಿದ್ದಂತಹ ಅಭಿವೃದ್ಧಿಯ ಕನಸಿನ ಬೀಜಗಳಿದಾವಲ್ಲ, ಅವು ಇವತ್ತು ಫಲವನ್ನು ಕೊಡ್ತಾ ಇರುವಂಥದ್ದು. ಬೆಂಗಳೂರು IT ಕ್ಯಾಪಿಟಲ್ ಆಗಿ, ಭಾರತದ IT ಕ್ಯಾಪಿಟಲ್ ಆಗಿ ಇವತ್ತು ಬೆಳೆದಿದೆ ಅಂತ ಹೇಳಿದರೆ ಅದರಲ್ಲಿ SM ಕೃಷ್ಣ ಅವರದ್ದು ಸಿಂಹ ಪಾಲು ಇದ್ದೇ ಇದೆ. ಅವರ ಕಾಲದಲ್ಲಿ ಬಂದಿರುವಂತಹ ಅನೇಕ ಕಂಪನಿಗಳು, ಆ ಕಂಪನಿಗಳಿಗೆ ಅವರು ಕೊಡ್ತಾ ಬಂದಂತಹ ಸಬ್ಸಿಡಿಗಳು, ಅದಕ್ಕಾಗಿ ಕೊಟ್ಟಿರುವಂತಹ ಮೂಲಸೌಕರ್ಯ ಅಭಿವೃದ್ಧಿಗೆ ಕೊಟ್ಟಂತಹ ಆದ್ಯತೆಗಳು, ಹಾಗೆಯೇ ಬೆಂಗಳೂರಿನ ಮೂಲಸೌಕರ್ಯಗಳಿಗೆ, ಬೆಂಗಳೂರಿನ ಅಜೆಂಡಾಗೆ ಬೇಕಾಗಿಯೇ ರಚನೆ ಮಾಡಿದ್ದಂತಹ ಟಾಸ್ಕ್ ಫೋರ್ಸು, ಈ ಎಲ್ಲವೂ ಕೂಡ ಬೆಂಗಳೂರಿನ ಹೊಸ ಶತಮಾನಕ್ಕೆ, ಹೊಸ ಸಹಸ್ರಮಾನಕ್ಕೆ ಭಾರತ ಮತ್ತು ಇಡೀ ಪ್ರಪಂಚ ತೆರೆದುಕೊಳ್ತಾ ಇರುವಂಥ ಅವಧಿಯಲ್ಲಿ, ಅಂಥದ್ದೊಂದು ಸಹಸ್ರಮಾನದ ಅವಧಿಯಲ್ಲಿ 2000ನೇ ಇಸವಿಯ ಹಿಂದಿನ ವರ್ಷ ಆಡಳಿತವನ್ನು ತೆಗೆದುಕೊಂಡಂಥವ್ರು 1999ರಲ್ಲಿ ಅವರು ಆಡಳಿತವನ್ನು ಆರಂಭಿಸ್ತಾರೆ. 2000ನೇ ಇಸವಿ ಹೊಸ ಶತಮಾನಕ್ಕೆ, ಹೊಸ ಸಹಸ್ರಮಾನಕ್ಕೆ ಭಾರತ ಕಾಲಿಡುವ ಸಂದರ್ಭದಲ್ಲಿ ನಮ್ಮ ಬೆಂಗಳೂರನ್ನು ಅದಕ್ಕೆ ಸರ್ವಸನ್ನದ್ಧಗೊಳಿಸಿದ್ದು ಮಾತ್ರ ಅಲ್ಲ, ವಿಶ್ವ ಮಾನ್ಯತೆಯನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದಂಥವ್ರು SM ಕೃಷ್ಣ. SM ಕೃಷ್ಣ ಅವರ ಬಗ್ಗೆ ಹೇಳುವಾಗ ಕೃಷ್ಣ ಗಾರುಡಿಯನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಕೃಷ್ಣ ಗಾರುಡಿ ಅಂದರೆ ಅರ್ಥ ಜಾದೂ ಮಾಡುವಂಥದ್ದು ಅಥವಾ ಒಂದು ಚಮತ್ಕಾರಿ ಅಂತ ಹೇಳ್ಕೊಂಡು ನಾವು ಇದನ್ನು ಕಳಿಸೋದು. ಆ ಕೃಷ್ಣ ಗಾರುಡಿ, ಯಾಕಂದರೆ ಕೃಷ್ಣ ಅಂತಹ ಚಮತ್ಕಾರವನ್ನು ಮಾಡಿದಂತಹ ಒಬ್ಬ ನಾಯಕ, ಧೀಮಂತ ನಾಯಕ. ಬೆಂಗಳೂರು ನಗರಕ್ಕೆ ಹೊಸ ಬ್ರ್ಯಾಂಡ್ ಇಮೇಜನ್ನು ಕೊಡಿಸಿರುವಂಥದ್ದು ಕೂಡ SM ಕೃಷ್ಣ ಅವರ ಹೆಗ್ಗಳಿಕೆ, ಅವರ ಕನಸಿನ ಫಲ. ಬೆಂಗಳೂರಿಗೆ ಹೊಸ ಬ್ರ್ಯಾಂಡ್ ಇಮೇಜ್ ಸಿಕ್ಕಿರುವಂಥದ್ದು. ಭಾರತದ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರು ಪರಿವರ್ತನೆಗೊಂಡಿರೋದರಲ್ಲಿ ಅವರ ಶ್ರಮ ದೊಡ್ಡದಿತ್ತು. ಅಫ್ಕೋರ್ಸ್ ಬೆಂಗಳೂರಿನ ಅದ್ಭುತವಾದಂತಹ ವಾತಾವರಣ, ಬೆಂಗಳೂರಿನಲ್ಲಿ ಇದ್ದಂತಹ ಸುಶಿಕ್ಷಿತರ ಪ್ರಮಾಣ, ಇವೆಲ್ಲವೂ ಕೂಡ ಎಲ್ಲ ಸರ್ಕಾರಗಳ ಕೊಡುಗೆ ಇತ್ತು, ಪ್ರಕೃತಿಯ ಕೊಡುಗೆಯೂ ಇತ್ತು. ಈ ಬೆಂಗಳೂರಿನ ಕಟ್ಟಿದಂತಹ ಕೆಂಪೇಗೌಡರ ಕೊಡುಗೆ ಇತ್ತು. ಆದರೆ ಬೆಂಗಳೂರಿನ ಹೊಸ ತಲೆಮಾರಿಗೆ ಒಗ್ಗುವ ನಗರವಾಗಿ ಮತ್ತು ಅದಕ್ಕೆ ಬೇಕಾದಂತಹ ಸಿಲಿಕಾನ್ ಸಿಟಿಯಾಗಿ
ಭಾರತದ ಸಿಲಿಕಾನ್ ಸಿಟಿಯಾಗಿ ಬೆಂಗಳೂರನ್ನು ಪರಿವರ್ತನೆ ಮಾಡಿದ್ದಂಥದ್ದು ಎಸ್.ಎಂ. ಕೃಷ್ಣ ಅವರ ಅವಧಿಯ ಆಡಳಿತ. ಬೆಂಗಳೂರನ್ನು ಸಿಂಗಾಪುರ ಮಾಡುವ ಕನಸಿನ ಬೀಜವನ್ನು ಬಿತ್ತಿದ್ದು ಇದೇ ಎಸ್.ಎಂ. ಕೃಷ್ಣ. ಸಿಂಗಾಪುರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಿಂಗಾಪುರದಂಥದ್ದೊಂದು ಕಲ್ಪನೆ ಬೆಂಗಳೂರಿಗೆ ಬೇಕಿತ್ತು. ಅದು ಬೆಂಗಳೂರನ್ನು ಒಂದು ಹೈಟೆಕ್ ಸಿಟಿಯಾಗಿ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ನಿಭಾಯಿಸಿತು ಅಂತ ಹೇಳೋದರಲ್ಲಿ ಅತಿಶಯೋಕ್ತಿ ಇರೋದಿಲ್ಲ. ಹಾಗೆಯೇ ಕೃಷ್ಣ ಅವರ ಗಾರುಡಿ ಹೇಗೆಲ್ಲ ಕೆಲಸ ಮಾಡಿದೆ ಅಂತ ನೋಡಿದಾಗ ಹೈದರಾಬಾದ್ ನಗರದ ಜೊತೆಗೆ IT-BTಯಲ್ಲಿ ಪೈಪೋಟಿಗೆ ಇಳಿದಿತ್ತು ಬೆಂಗಳೂರು. 1999ರಿಂದ 2004ರ ಅವಧಿ ಇತ್ತಲ್ಲ, ಅದು ಕರ್ನಾಟಕದಲ್ಲಿ ಎಸ್.ಎಂ. ಕೃಷ್ಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಇಬ್ಬರೂ ಕೂಡ ತಮ್ಮ ತಮ್ಮ ರಾಜ್ಯಗಳ ಅಭಿವೃದ್ಧಿಗೆ ಹೊಸ ತಲೆಮಾರಿನ ಕಡೆಗೆ ನೋಡ್ತಾ ಇದ್ರು, ಹೊಸ ಸಾಧ್ಯತೆಗಳ ಕಡೆಗೆ ನೋಡ್ತಾ ಇದ್ರು, ಪ್ರಪಂಚದ ಕಡೆಗೆ ನೋಡ್ತಾ ಇದ್ರು. ಬೇರೆ ಬೇರೆ ದೇಶಗಳಿಂದ ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಆಹ್ವಾನಿಸುವಂಥದ್ರಲ್ಲಿ ಪೈಪೋಟಿಗಿಳಿದಿದ್ರು. ಆ ವಿಚಾರದಲ್ಲಿ ಎಸ್.ಎಂ. ಕೃಷ್ಣ ಅವರು ಬಹಳ ಮಹತ್ವದ ಪೈಪೋಟಿಯ ನಾಯಕತ್ವವನ್ನು ವಹಿಸಿದ್ರು. ಅಷ್ಟೇ ಅಲ್ಲ, ಹೈದರಾಬಾದನ ಹಿಂದಿಕ್ಕಿ ಬೆಂಗಳೂರು IT-BT ಕ್ಷೇತ್ರದಲ್ಲಿ ಅಗ್ರಸ್ಥಾನವನ್ನು ಪಡೆಯೋದರಲ್ಲಿ ಯಶಸ್ವಿಯಾಯಿತು. ಇವತ್ತು ಭಾರತದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ನಲ್ಲಿ ಬೆಂಗಳೂರಿನ ಸಿಂಹ ಪಾಲಿದೆ, ಕರ್ನಾಟಕದ ಸಿಂಹ ಪಾಲಿದೆ ಅಂತ ಹೇಳಿದರೆ ಅದರಲ್ಲಿ ಎಸ್.ಎಂ. ಕೃಷ್ಣ ಅವರ ಕರ್ತೃತ್ವ ಶಕ್ತಿ ಇತ್ತು ಅನ್ನೋದನ್ನು ನಾವು ಮರಿಬಾರ್ದು. ಬೆಂಗಳೂರಿನ ಬೆಳವಣಿಗೆಗೆ ಹೊಸ ರೂಪವನ್ನು ನೀಡಿದ್ದು ಕೂಡ ಇದೇ ಎಸ್.ಎಂ. ಕೃಷ್ಣ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಎಸ್.ಎಂ. ಕೃಷ್ಣ ಅವರು ಅನ್ನೋದರಲ್ಲಿ ಎರಡು ಮಾತಿಲ್ಲ. IT ಪಾರ್ಕ್ಗಳ ಜೊತೆಗೆ ವಾರ್ಡ್ಗೊಂದು ಪಾರ್ಕ್ಗೂ ಕೂಡ ಆದ್ಯತೆಯನ್ನು ಕೊಟ್ಟರು. ನೋಡಿ, ಒಂದು ಕಡೆ IT ಪಾರ್ಕ್ಗಳು ಅದು ಅಭಿವೃದ್ಧಿಯ ಸಂಕೇತವಾಗಿದ್ವು. ಹಾಗೆಯೇ ಬೆಂಗಳೂರಿನ ಇಲ್ಲಿಯ ಶ್ವಾಸಕೋಶಗಳು ಅಂತ ಹೇಳ್ಕೊಂಡು ನಾವೇನು ಹೇಳ್ತೀವಿ, ಉಸಿರಿನ ಚೀಲಗಳು ಅಂತ ಹೇಳ್ತೀವಿ, ಅದಕ್ಕೆ ಬೇಕಾಗಿದ್ದಂತಹ ಉದ್ಯಾನ ನಗರಿಯ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸ, ಆ ಕೆಲಸವನ್ನು ಕೂಡ ಏಕಕಾಲದಲ್ಲಿ ಆದ್ಯತೆಯನ್ನು ಕೊಟ್ಟಂಥವರು ಎಸ್.ಎಂ. ಕೃಷ್ಣ. ಹೀಗಾಗಿ ವಾರ್ಡ್ಗೊಂದು ಪಾರ್ಕ್ ಬೇಕು ಅಂತ ಹೇಳಿ ವಿಕಾಸಸೌಧ, ಕೆಂಪೇಗೌಡ ಏರ್ಪೋರ್ಟ್, ನಮ್ಮ ಮೆಟ್ರೋ, ಇದರಲ್ಲಿ ವಿಕಾಸಸೌಧವನ್ನು ನಿರ್ಮಾಣ ಮಾಡಿ ಮುಗಿಸ್ತಾರೆ. ತಮ್ಮ ಆಡಳಿತದ ಅವಧಿಯಲ್ಲಿನೇ ಶುರು ಮಾಡ್ತಾರೆ, ಮುಗಿಸ್ತಾರೆ. ಕೆಂಪೇಗೌಡ ಏರ್ಪೋರ್ಟನ್ನು ಕಟ್ಟಿಸುವಂಥದಕ್ಕೆ ಬೇಕಾದಂತಹ ರೂಪುರೇಷೆಯನ್ನು ರೆಡಿ ಮಾಡಿಕೊಂಡು ಲ್ಯಾಂಡ್ ಅಕ್ವಿಷನ್ ಇದೆಲ್ಲವೂ ಮಾಡಿಸ್ತಾರೆ. ನಮ್ಮ ಮೆಟ್ರೋ ನಿರ್ಮಾಣಕ್ಕೂ ಕೂಡ ಅದರ ಒಂದು ಯೋಜನೆಯ ಬೀಜವೂ ಕೂಡ ಮೊಳಕೆ ಹೊಡೆಯುತ್ತೆ ಕೃಷ್ಣ ಅವರ ಕಾಲದಲ್ಲಿ. ಕೃಷ್ಣ ಅವರು ಕೇವಲ ಬೆಂಗಳೂರಿಗೆ ಮಾತ್ರ ಎಲ್ಲ ಕೊಟ್ಟರು ಅಂತ ತಿಳ್ಕೊಂಡು ಅನೇಕರು ಅನೇಕ ಸಂದರ್ಭಗಳಲ್ಲಿ ಅಂದ್ಕೊಳ್ತಾರೆ. ಖಂಡಿತವಾಗ್ಲೂ ಕೂಡ ಅಲ್ಲ, ಅದು ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಆಡಳಿತಗಾರ, ಒಬ್ಬ ಚತುರ ಆಡಳಿತಗಾರ ತನ್ನ ರಾಜ್ಯದ ಬೀದರ್ನಿಂದ ಚಾಮರಾಜನಗರದವರೆಗೆ ಅಥವಾ ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಭಾಗಗಳನ್ನು ನಾವು ತಲುಪೋದಕ್ಕೆ ಸಾಧ್ಯ ಆದರೆ ಮಾತ್ರನೇ ಆ ವ್ಯಕ್ತಿಯನ್ನು ಚತುರ ಆಡಳಿತಗಾರ ಅಂತ ನಾವು ಕರಿಬೋದು. ಆ ಕೆಲಸವನ್ನು ಎಸ್.ಎಂ. ಕೃಷ್ಣ ಅವರು ಮಾಡಿದ್ದಾರೆ. ಹಳ್ಳಿಗಳನ್ನು ಕೂಡ ಅವರು ಮರೀಲಿಲ್ಲ. ಎಸ್.ಎಂ. ಕೃಷ್ಣ ಕೇವಲ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಗೆ ಆದ್ಯತೆ ನೀಡಿದಂಥವ್ರು ಅಲ್ಲ. ಅವರ ಆಡಳಿತದ ವೈಖರಿಯಲ್ಲಿ ಹಳ್ಳಿಗಳ ಅಭಿವೃದ್ಧಿ ಹಾಗೂ ಮಹಿಳಾ ಸ್ವಾವಲಂಬನೆಗೂ ಕೂಡ ವಿಶೇಷ ಕ್ರಮವನ್ನು ಅವರು ವಹಿಸಿದ್ದಾರೆ. ತನ್ನ ಆಡಳಿತದ ಮೂಲಕ, ತನ್ನ ಕಾರ್ಯಕ್ರಮಗಳ ಮೂಲಕ ನೇರವಾಗಿ ಅವರು ಜನರಿಗೆ ಏನು ಕೊಟ್ಟರು ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಮಹಿಳೆಯರ ಸ್ವಾವಲಂಬನೆಗಾಗಿ ಸ್ತ್ರೀ ಶಕ್ತಿ ಸಂಘಗಳ ಸ್ಥಾಪನೆಯನ್ನು ಮಾಡಿದರು. ನೋಡಿ, ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಹೇಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥದ್ರ ಕಡೆಗೆ ಆದ್ಯತೆಯನ್ನು ಕೊಟ್ಟು ಸಾಕ್ಷರತಾ ಆಂದೋಲನವನ್ನು ಮಾಡಿದ್ರು. ಅವತ್ತು ಅಕ್ಷರವನ್ನು ಕಲಿತಂತಹ ಆ ಹೆಣ್ಣು ಮಕ್ಕಳನ್ನು ಸಂಘಟಿತರನ್ನಾಗಿ ಮಾಡಿ ಅವರಿಗೆ ಒಂದು ಸ್ತ್ರೀ ಶಕ್ತಿ ಗುಂಪುಗಳ ಮೂಲಕವಾಗಿ ಅವರನ್ನು ಸಂಘಟಿತವಾಗಿ ಮಾಡಿ ಮುಂದೆ ಅವರು ಕೂಡ ವ್ಯವಹರಿಸೋದಕ್ಕೆ ಒಂದು ಸಣ್ಣ ಸಣ್ಣ ಆರ್ಥಿಕ ಶಕ್ತಿಗಳನ್ನು ರೂಪಿಸೋದಕ್ಕೆ ಇದೆಲ್ಲದಕ್ಕೂ ಕೂಡ ಕಾರಣ ಆಯಿತು. ಮಕ್ಕಳಲ್ಲಿ ಅಪೌಷ್ಟಿಕತೆ ನೀಗಿಸೋದಕ್ಕೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯನ್ನು ಜಾರಿಗೊಳಿಸುವಂತಹ ಕೆಲಸವನ್ನು ಮತ್ತು ಕರ್ನಾಟಕದಲ್ಲಿ ಕಾಡ್ತಾ ಇದ್ದಂಥ ಬರಗಾಲದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಆಯಿತು. ಅದು ಮುಂದೆ ದೇಶಕ್ಕೂ ಕೂಡ ಅದು ವಿಸ್ತರಣೆಗೊಳ್ಳುತ್ತೆ. ಬರಗಾಲದಲ್ಲಿ ಬಸವಳದಿದ್ದಂತಹ ಕರ್ನಾಟಕದಲ್ಲಿ ಕೆರೆಗಳ ಹೂಳೆತ್ತೋದಕ್ಕೆ ವಿಶೇಷ ಯೋಜನೆಯನ್ನು ರೂಪಿಸಿದ್ರು. ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮ ಅನ್ನುವಂಥದ್ದೇ ಅವತ್ತು ರೂಪುಗೊಳ್ಳಿತು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ. ಕೆರೆ ತುಂಬಿಸುವ ಕಾರ್ಯಕ್ರಮಗಳನ್ನು ನಂತರ ಮಾಡ್ತಾರೆ. ಮರೀಚಿಕೆಯಾಗಿದ್ದಂತಹ ಮಳೆಯನ್ನು ತರಿಸೋದಕ್ಕಾಗಿ ಮೋಡ ಬಿತ್ತನೆಗೆ ಒಂದು ರೀತಿಯಂತ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ ಆ ಕಾಲದಲ್ಲಿ ಅಂತ ಹೇಳಿದ್ರೆ, ಮಳೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮೋಡ ಬಿತ್ತನೆಯನ್ನು ಮಾಡುವಂತಹ ಕ್ರಮಕ್ಕೂ ಕೂಡ ಮುಂದಾಗುತ್ತೆ ಸರ್ಕಾರ. ತಂತ್ರಜ್ಞಾನದ ಬಳಕೆ, ರೈತರು ಶ್ರೀಗಂಧವನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ಎಸ್.ಎಂ. ಕೃಷ್ಣ ಅವರು. ತಮ್ಮ ಹೊಲಗಳಲ್ಲಿ, ತಮ್ಮ ಜಮೀನಿನಲ್ಲಿ ಶ್ರೀಗಂಧವನ್ನು ಕೂಡ ಬೆಳಿಬಹುದು ರೈತರು. ಅದನ್ನು ಕೂಡ ನಾವು ಸರ್ಕಾರವೇ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಇಲ್ಲದಿದ್ದರೆ ಅಂಥದಕ್ಕೆ ಅವಕಾಶ ಇರಲಿಲ್ಲ. ಹಲವು ಪ್ರಥಮಗಳಿಗೂ ಕೂಡ ಎಸ್.ಎಂ. ಕೃಷ್ಣ ಅವರು ಹರಿಕಾರರೇ. ಆದರೆ ಕೆಲವೊಂದನ್ನು ಮಾತ್ರ ಹೆಸರಿಸೋದಿದ್ರೆ, ದೇಶದಲ್ಲಿ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಮಕ್ಕಳಿಗಾಗಿ, ಶಾಲಾ ಮಕ್ಕಳಿಗಾಗಿ ಮಾಡಿದರು. ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸೋದಕ್ಕೆ ಊಟವೂ ಒಂದು ಕಾರಣ ಆಗುತ್ತೆ ಅನ್ನೋಂಥದ್ದು ಆವಾಗುತ್ತೆ. ಆರ್ಥಿಕ ಶಿಸ್ತು ಕಾಪಾಡೋದಕ್ಕೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆ ಜಾರಿಯಾಗುತ್ತೆ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ. ನಂತರ ಅದು ಇಡೀ ದೇಶಕ್ಕೆ ವಿಸ್ತರಣೆಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ಮಹಿಳೆಯರು ಸಂಘಟಿತರಾಗುವಂತೆ ಮಾಡೋದಕ್ಕಾಗಿ
ಸ್ತ್ರೀ ಶಕ್ತಿ ಗುಂಪುಗಳನ್ನು ರಚನೆ ಮಾಡ್ತಾರೆ. ಇದು ಮತ್ತೊಂದು ರೀತಿಯಾದಂತಹ ವಿನೂತನ ಯೋಜನೆಯಾಗಿತ್ತು. ರೈತರ ಪಹಣಿಗಳು ಸೇರಿದಂತೆ ಭೂ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ಭೂಮಿ ಅನ್ನುವಂತಹ ಸಾಫ್ಟ್ವೇರ್, ಅದರ ಅಡಿಯಲ್ಲಿ ಎಲ್ಲ ದಾಖಲೆಗಳು, ಭೂ ದಾಖಲೆಗಳನ್ನು ಡಿಜಿಟಲೈಸ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲ, ಎಸ್ ಎಂ ಕೃಷ್ಣ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅದುವರೆಗಿದ್ದಂತಹ ಪಾಸ್ಪೋರ್ಟ್ನ ಲಿದ್ದಂತಹ ಈ ಎಲ್ಲ ರೀತಿಯಂತಹ ದಲ್ಲಾಳಿಗಳ ಹಾವಳಿಯನ್ನು ತಡೆಯೋದಕ್ಕಾಗಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಮೂಲಕವಾಗಿ ಡಿಜಿಟಲೀಕರಣ ಮಾಡಿದ್ದಷ್ಟೇ ಅಲ್ಲದೆ ವಾರದೊಳಗೆ 15 ದಿವಸದೊಳಗಡೆ ಪಾಸ್ಪೋರ್ಟ್ ಬಂದು ಸೇರುವಂಗೆ ಮಾಡಿದ್ದು ಕೂಡ ಇದೇ ಎಸ್ ಎಂ ಕೃಷ್ಣ. ಹೀಗೆ ಹಲವು ಪ್ರಥಮಗಳ ಹರಿಕಾರ ಕೂಡ ನಮ್ಮ ಎಸ್ ಎಂ ಕೃಷ್ಣ ಇವತ್ತು 92ನೇ ವಯಸ್ಸಿನಲ್ಲಿ ಅಗಲಿದ್ದಾರೆ. ಅವರಿಗೆ ಇಡೀ ರಾಜ್ಯವೂ ಕೂಡ ನಮನವನ್ನು ಸಲ್ಲಿಸ್ತಾ ಇರುವಂಥ ಮತ್ತು ಇದೇ ಕಾರಣಕ್ಕಾಗಿ ನಾಳೆ ಸರ್ಕಾರವೂ ಕೂಡ ರಾಜ್ಯ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.